ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಸ್ಥಳೀಯ ಮುಖಂಡರಿಗೆ ಮೈತ್ರಿ ಧರ್ಮ ಪಾಲನೆಯ ಸಂದೇಶವನ್ನ ಈ ಸಭೆ ಮೂಲಕ ರವಾನೆ ಮಾಡಲಾಗಿದೆ. ಬಿಜೆಪಿ ನಾಯಕ ಅಶ್ವಥ್ ನಾರಾಯಣಗೌಡ ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅಭ್ಯರ್ಥಿಯಾದ ಬಳಿಕ ಮಂಡ್ಯಕ್ಕೆ ಎಚ್ಡಿಕೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯಕ್ಕೆ ವಿಜೇಂದ್ರ ಸಹ ಆಗಮಿಸಲಿದ್ದಾರೆ. ಒಗ್ಗಟ್ಟಿನಿಂದ ಚುನಾವಣೆಯಲ್ಲಿ ಕೆಲಸ ಮಾಡೋದಕ್ಕೆ ಸೂಚನೆ ನೀಡಲಾಗುತ್ತೆ ಈ ಸಭೆ ಮೂಲಕ. ಮಿತ್ರ ಪಕ್ಷಗಳ ಪ್ರಮುಖ ಮುಖಂಡರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಶ್ವಥ್ ನಾರಾಯಣ್ ಇದ್ದಾರೆ ಸಭೆಯಲ್ಲಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರದಲ್ಲಿ ಮೊದಲಿಗೆ ಮಂಡ್ಯಕ್ಕೆ ಬಂದಿರೋದು. ಈಗಾಗಲೇ ವಿಜೇಂದ್ರ ಅವರು ಸಹ ಸಭೆಗೆ ಆಗಮಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ಸ್ಥಳೀಯ ಮುಖಂಡರಿಗೆ ಮೈತ್ರಿಯನ್ನ ಯಾವ ರೀತಿಯಾಗಿ ನಾವು ಸರಿದೂಗಿಸಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸಮಿತಿ ಸಭೆಯಲ್ಲಿ ಅವರೆಲ್ಲರಿಗೂ ಸಹ ಸೂಚನೆಯನ್ನ ನೀಡಲಾಗುತ್ತೆ. ಅಭ್ಯರ್ಥಿಯಾದ ಬಳಿಕ ಮಂಡ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಸಭೆ ಆರಂಭ ಆಗ್ತಾ ಇದೆ. ಸ್ಥಳೀಯ ಮುಖಂಡರಿಗೆ ಮೈತ್ರಿ ಧರ್ಮ ಪಾಲನೆಯ ಸಂದೇಶವನ್ನ ರವಾನೆ ಮಾಡಲಾಗುತ್ತೆ. ಮೈಸೂರಲ್ಲೂ ಸಹ ಸಮನ್ವಯ ಸಮಿತಿ ಸಭೆಯನ್ನ ನಡೆಸಿದ್ರು. ಅಲ್ಲೂ ಸಹ ಕಾರ್ಯಕರ್ತರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಸಹ ಕೊಟ್ಟಿದ್ದಾರೆ. ಈಗ ಮಂಡ್ಯದಲ್ಲಿ ಸಮನ್ವಯ ಸಮಿತಿ ಸಭೆ ನಡೀತಾ ಇದೆ. ಬಿಜೆಪಿಯ ನಾಯಕರು ಭಾಗಿಯಾಗಿದ್ದಾರೆ. ಅಶ್ವಥ್ ನಾರಾಯಣ್ ಇದ್ದಾರೆ, ವಿಜೇಂದ್ರ ಅವರಿದ್ದಾರೆ, ನಾರಾಯಣಗೌಡ ಸಹ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ. ಇನ್ನೇನು ಸಭೆ ಸಹ ಆರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಸ್ಥಳೀಯ ಮುಖಂಡರಿಗೆ ಮೈತ್ರಿ ಧರ್ಮದ ಪಾಲನೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ಈ ಸಭೆ ಮೂಲಕ ರವಾನೆ ಮಾಡಲಾಗುತ್ತೆ. ಶತಾಯ ಗತಾಯ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಯಾವ ರೀತಿಯಾಗಿ ಶ್ರಮಿಸಬೇಕು ಕಾರ್ಯಕರ್ತರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸೂಚನೆಗಳನ್ನ ಸಹ ಕೊಡಲಿದ್ದಾರೆ. ಈಗಾಗಲೇ ಮೈಸೂರಿನಲ್ಲೂ ಸಹ ಕಾರ್ಯಕರ್ತರಿಗೆ ಸೂಚನೆಗಳನ್ನ ಕೊಟ್ಟು ಬಂದಿದ್ದಾರೆ. ನೀವು ಸಿಎಂ ಡಿಸಿಎಂ ಅಬ್ಬರಕ್ಕೆ ಹೆದರೋದು ಬೇಕಾಗಿಲ್ಲ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತ ಕಾರ್ಯಕರ್ತರಿಗೆ ಅಭಯ ನೀಡಿದ್ದಾರೆ. ಕಾಂಗ್ರೆಸ್ಗೆ ಹೋದವರನ್ನ ಮರಳಿ ನೀವು ಕರೆತನ್ನಿ ಅಂತ ಸೂಚನೆಯನ್ನ ಸಹ ಮೈಸೂರಲ್ಲಿ ನೀಡ್ತಾ ಇದ್ರು. ಸ್ಥಳೀಯ ಮುಖಂಡರಿಗೆ ಮೈತ್ರಿ ಧರ್ಮ ಪಾಲನೆಯ ಸಂದೇಶವನ್ನ ಇವತ್ತು ರವಾನೆ ಮಾಡಲಾಗುತ್ತೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರೇ ಅಖಾಡದಲ್ಲಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ನಾವು ಗೆಲುವನ್ನ ತಂದುಕೊಡ್ಬೇಕು, ಇಬ್ಬರು ಸೇರಿ ಗೆಲುವನ್ನ ತಂದುಕೊಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಸೂಚನೆ ನೀಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಈಗಾಗಲೇ ಮಂಡ್ಯದಲ್ಲೂ ಸಹ ಸಮನ್ವಯ ಸಮಿತಿ ಸಭೆ ಆರಂಭ ಆಗ್ತಾ ಇದೆ. ಕಾರ್ಯಕರ್ತರಿಗೆ ಏನ್ ಸೂಚನೆ ಕೊಡಬಹುದು, ಏನೆಲ್ಲ ಮಾತುಕತೆ ಆಗೋ ಸಾಧ್ಯತೆ ಇದೆ ಇವತ್ತು ಅಂತ? ಪ್ರಗತಿ, ಮಾಜಿ ಸಿಎಂ ಎಚ್ಡಿಕೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ಬಳಿಕ ಮೊದಲ ಬಾರಿಗೆ ಮಂಡ್ಯಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಮಂಡ್ಯದ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ಕೂಡ ನಡೀತಾ ಇದೆ. ಎರಡೂ ಪಕ್ಷಗಳ ಮುಖಂಡರು ಕೂಡ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈಗಷ್ಟೇ ಮಾಜಿ ಸಿಎಂ ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಸೇರಿದಂತೆ ಹಲವಾರು ಜೆಡಿಎಸ್ ಬಿಜೆಪಿಯ ಮುಖಂಡರೆಲ್ಲರೂ ಕೂಡ ಸಭೆಗೆ ಆಗಮಿಸಿರ್ತಕ್ಕಂಥದ್ದು. ಈಗಷ್ಟೇ ಸಭೆ ಕೂಡ ಆರಂಭ ಆಗ್ತಾ ಇದೆ. ಅಂದ್ರೆ ಮೈತ್ರಿ ಪಕ್ಷಗಳಲ್ಲಿ ಯಾವ ರೀತಿ ಹೊಂದಾಣಿಕೆ ಇರಬೇಕು, ಅಂದ್ರೆ ಮೈತ್ರಿ ಧರ್ಮವನ್ನ ಯಾವ ರೀತಿ ಪಾಲನೆ ಮಾಡಬೇಕು, ಚುನಾವಣಾ ಸ್ಟ್ರಾಟಜಿಗಳೇನು, ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕ್ಲಿಕ್ಕೆ ಯಾವ ರೀತಿಯ ಹೋರಾಟ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ವಿವರವಾದಂತಹ ಚರ್ಚೆ ಸಭೆಯಲ್ಲಿ ಆಗುವಂತದ್ದು. ಇನ್ನು ಮೈತ್ರಿ ಕುರಿತು ಯಾರಿಗೆಲ್ಲ ಅಸಮಾಧಾನಗಳಿತ್ತು ಅದೆಲ್ಲವನ್ನು ಕೂಡ ಬಗೆಹರಿಸುವಂತ ಪ್ರಯತ್ನಗಳನ್ನ ಇವತ್ತು ಬಿಜೆಪಿ ಜೆಡಿಎಸ್ ನ ರಾಜ್ಯ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಇಬ್ರು ಒಗ್ಗಟ್ಟಾಗಿ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸಬೇಕು, ಮೈತ್ರಿ ಧರ್ಮವನ್ನ ಪಾಲಿಸಬೇಕು ಅನ್ನುವಂತಹ ಸಂದೇಶವನ್ನ ಇವತ್ತು ಕಾರ್ಯಕರ್ತರ ಮುಖಂಡರುಗಳಿಗೆ ಬಿಜೆಪಿ ಜೆಡಿಎಸ್ ನ ನಾಯಕರುಗಳು ಕೊಡ್ತಕ್ಕಂಥದ್ದು. ಇನ್ನು ಸುಮಲತಾ ಅವರು ಕೂಡ ಈ ಸದ್ಯಕ್ಕೆ ಒಂದು ಮೌನವನ್ನು ವಹಿಸಿದ್ದಾರೆ. ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಕೂಡ ಚರ್ಚೆ ಆಗುವಂತದ್ದು. ಈಗಷ್ಟೇ ಎಚ್.ಡಿ. ಕುಮಾರಸ್ವಾಮಿ, ವಿಜೇಂದ್ರ ಸೇರಿದಂತೆ ಸ್ಥಳೀಯ ಬಿಜೆಪಿ ಜೆಡಿಎಸ್ ನ ಮುಖಂಡರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸಭೆ ಕೂಡ ಆರಂಭ ಆಗಿದೆ. ಇನ್ನು ಒಂದು ಗಂಟೆ ಕಾಲ ಸಭೆಯಲ್ಲಿ ವಿಸ್ತೃತವಾದಂತಹ ಚರ್ಚೆಗಳು ಕೂಡ ಆಗುತ್ತೆ. ಒಂದು ಚುನಾವಣೆಯ ಬಗ್ಗೆ ಯಾವ ರೀತಿ ರಣತಂತ್ರ ಹೆಣಿಬೇಕು, ಯಾವ ರೀತಿ ರೂಪುರೇಷೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಯಕರುಗಳು
ಮುಖಂಡಗಳು ಕಾರ್ಯಕರ್ತರ ಮುಖಂಡಗಳಿಗೆ ಒಂದು ಸಂದೇಶವನ್ನ ಕೊಡ್ತಕ್ಕಂಥದ್ದು ಪ್ರಗತಿ. ನಂದನ್, ಈ ಸಭೆ ಮುಗಿಯೋಷ್ಟರಲ್ಲಿ ಹಾಗಾದ್ರೆ ಸುಮಲತಾ ಅವರನ್ನ ಸಹ ಭೇಟಿಯಾಗೋ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆಯೇ ಇವತ್ತು? ಯಾಕಂದ್ರೆ ಸಭೆಯಲ್ಲಿ ಆ ವಿಚಾರ ಸಹ ಚರ್ಚೆಗೆ ಬರುತ್ತೆ. ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಅವಶ್ಯಕತೆ ಬಿದ್ರೆ ನಾನು ಹೋಗಿ ಭೇಟಿಯಾಗಿ ಮಾತನಾಡ್ತೀನಿ ಅಂತ. ಆ ನಿರ್ಧಾರ ಏನಾದ್ರು ಇವತ್ತು ತಗೊಳ್ತಾರಾ? ಖಂಡಿತವಾಗ್ಲೂ ಪ್ರಗತಿ, ಸುಮಲತಾ ಅವರನ್ನು ಕೂಡ ಭೇಟಿಯಾಗುವಂತ ನಿರ್ಧಾರಗಳು ಕೂಡ ಈ ಸಭೆಯಲ್ಲಿ ಆಗ್ಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವಾರು ಬಾರಿ ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು, ಅನಿವಾರ್ಯತೆ ಬಿದ್ರೆ ಸುಮಲತಾ ಅವರನ್ನು ಕೂಡ ಭೇಟಿಯಾಗಿ ಒಂದು ಚರ್ಚೆಯನ್ನ ಮಾಡಿಸಿ ಸಹಕಾರವನ್ನ ಕೇಳ್ತೀನಿ. ಯಾಕಂತ ಹೇಳಿದ್ರೆ ಅವರು ನಮ್ಮ ಸಹೋದರ ರೀತಿ ಇದ್ದಂಗೆ, ಚುನಾವಣೆ ರಾಜಕೀಯ ಅಂದ್ಮೇಲೆ ಯಾವುದೇ ರೀತಿಯ ಒಂದಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆದ್ರೆ ಬದಲಾದ ರಾಜಕೀಯ ಬೆಳವಣಿಗೆಗಳೇ ನಾನು ಸುಮಲತಾ ಅವರನ್ನು ಕೂಡ ಭೇಟಿ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಯಾವಾಗ HDK ಅಧಿಕೃತವಾದಂತ ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಮಾಹಿತಿ ಹೊರಬೀಳ್ತು, ಆಗ್ಲಿಂದ ಕೂಡ ಸೈಲೆಂಟ್ ಆಗಿದ್ರು. ಈಗ ಈ ಸಭೆಯನ್ನ ಮುಗಿಸಿ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನಗಳು ಕೂಡ JDS ನ ನಾಯಕರುಗಳಿಂದ ಆಗ್ಬೋದು ಪ್ರಗತಿ. ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.